ನಮಸ್ಕಾರ. ಇವತ್ತಿನ ವಿಡಿಯೋ NPS ನಲ್ಲಿ ಎಷ್ಟು ಲಾಭ ಇದೆ ಎಂದು ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಬಹಳ ಜನ ನಮಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಚಾಟ್ ಬಾಕ್ಸ್ ಅಲ್ಲಿ, ಇಮೇಲ್ ಅಲ್ಲಿ. ಸರ್, NPS ನಮಗೆ ಕಂಪಲ್ಸರಿ ಮಾಡಿದ್ದಾರೆ, ಅದರಿಂದ ಜಾಸ್ತಿ ಲಾಭ ಆಗುತ್ತೋ, ಇಲ್ಲ EPF ನಲ್ಲಿ ಹಾಕೋದು ಬೆಟ್ರು, ಇಲ್ಲ ನಾವು ಕಮ್ಮಿ ಹಣ ಮಿನಿಮಮ್ ಎಷ್ಟಿದೆಯೋ ಅದನ್ನು NPS ಅಲ್ಲಿ ಹಾಕಿ ಉಳಿದದ್ದನ್ನು ನಾವು ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ಆಗುತ್ತಾ? ಅಂದರೆ ನಿಮಗೆ NPS ಇಂದ ಎಷ್ಟು ಲಾಭ ಇದೆ ಅಂತ ಗೊತ್ತಾದರೆ ಆಗ ಆ ನಿರ್ಧಾರಗಳನ್ನು ಈಸಿಯಾಗಿ ಕೈಗೊಳ್ಬಹುದು. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಸರ್ಕಾರದವರು, ಗವರ್ಮೆಂಟ್ ಎಂಪ್ಲಾಯೀಸ್ ಟು ಕ್ರಿಯೇಟ್ ದೇರ್ ಓನ್ ಪೆನ್ಷನ್. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಇತರ ಸಿಟಿಸನ್ಸ್ಗೂ ಕೂಡ ಓಪನ್ ಮಾಡಿದ್ರು. NPS ಸ್ಕೀಮ್ಸ್ ಇಂಡಿವಿಜುವಲ್ಸ್ ಎಂಪ್ಲಾಯ್ಡ್ ಇನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಸೆಕ್ಟರ್ಸ್ ಟು ಇನ್ವೆಸ್ಟ್ ಇನ್ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್, ಈಕ್ವಿಟಿ, ಡೆಟ್ and alternative investments with good returns to create a corpus for retirement. NPS ಅಲ್ಲಿ ಹಣ ಹೂಡಿದವರಿಗೆ ಸರ್ಕಾರದವರು ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾ ಇದ್ದಾರೆ ಅಂಡರ್ 80C ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಅಂದರೆ 1.5 lakhs ವರೆಗೂ ಹಾಕಿದ್ದಕ್ಕೆ, ಮತ್ತೆ ಅಲ್ಲದೆ 50,000ವನ್ನು ಎಕ್ಸ್ಟ್ರಾ ಆಗಿ ಕೊಟ್ಟಿದ್ದಾರೆ NPS ಗೆ ಅಂಡರ್ ಸೆಕ್ಷನ್ 80 CCD. NPS ನಲ್ಲಿ ಅದೇನು ಅಕ್ಯುಮುಲೇಟ್ ಆಗುತ್ತೋ ಕಾರ್ಪಸ್, ಅದರಲ್ಲಿ 60% ಅನ್ನು ನಿಮ್ಮ 60ನೇ ವಯಸ್ಸಿನಲ್ಲಿ ನೀವು ಟ್ಯಾಕ್ಸ್ ಫ್ರೀ ಆಗಿ ಲಂಪ್ ಸಮ್ ಆಗಿ ವಿಡ್ರಾ ಮಾಡಬಹುದು. 40% ಅನ್ನು ನೀವು ಕಡ್ಡಾಯವಾಗಿ ರೀಇನ್ವೆಸ್ಟ್ ಮಾಡಬೇಕು ಇನ್ ಪಾಲಿಸೀಸ್ ವಿಚ್ ಮೇಕ್ ರೆಗ್ಯುಲರ್ ಪೆನ್ಷನ್. ಮತ್ತೆ ನಿಮಗೆ NPS ಇಂದ ಏನು ಇನ್ಕಮ್ ಬಂದಿದೆ ಅದನ್ನ ಪೆನ್ಷನ್ ಪಾಲಿಸೀಸ್ ಅದರಲ್ಲಿ ಹಾಕ್ತಾರೆ, ಟ್ಯಾಕ್ಸಬಲ್ ಆಸ್ ಪರ್ ಟ್ಯಾಕ್ಸ್ ಲ್ಯಾಬ್. ಹೆನ್ಸ್ ದಿಸ್ ಇಸ್ ಅ ನೆಗೆಟಿವ್ ಪಾಯಿಂಟ್ ಫಾರ್ ಇನ್ವೆಸ್ಟರ್ಸ್. Also, we will need to hold our investments till the age of 60 and can be withdrawn up to 25% of investment after 3 years from start of investment, only in special cases such as higher education, children marriage, purchase a house, medical treatment ಇತ್ಯಾದಿ. NPS ಅಕೌಂಟ್ ಅನ್ನ ಯಾರು ಬೇಕಾದರೂ ಓಪನ್ ಮಾಡಬಹುದು. ವಯಸ್ಸು 18ರಿಂದ 70 ವರ್ಷದೊಳಗಿನವರು. ಅದನ್ನ ನೀವು ಫಿಸಿಕಲ್ ಆಗಿ ಓಪನ್ ಮಾಡಬಹುದು, ಇಲ್ಲ ಬ್ಯಾಂಕು ಮತ್ತು ಪೋಸ್ಟ್ ಆಫೀಸಲ್ಲಿ ಕೂಡ ಓಪನ್ ಮಾಡಬಹುದು. ಇನ್ವೆಸ್ಟರ್ಸ್ ಅವರೇ ಡಿಸೈಡ್ ಮಾಡಬಹುದು ಎಷ್ಟು ಪೋರ್ಷನ್ ಈಕ್ವಿಟಿಲಿ ಹಾಕಬೇಕು, ಎಷ್ಟು ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕಬೇಕು. ಹೈಯರ್ ಪೋರ್ಷನ್ ಅನ್ನು ಈಕ್ವಿಟಿಲಿ ಹಾಕಿದಾಗ ನಿಮಗೆ ಹೈಯರ್ ಚಾನ್ಸಸ್ ಆಫ್ ಗುಡ್ ರಿಟರ್ನ್ಸ್ ಇನ್ ದ ಲಾಂಗ್ ಟರ್ಮ್. ನಮ್ಮ ದೇಶದಲ್ಲಿ 10 ಫಂಡ್ ಮ್ಯಾನೇಜಿಂಗ್ ಕಂಪನೀಸ್ ಇದಾವೆ NPS ನಲ್ಲಿ. SBI, LIC, UTI, HDFC, ICICI, ಕೋಟಕ್, ಆಕ್ಸಿಸ್ ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಕಂಪನಿ ಇತ್ಯಾದಿ. ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ NPS ಮೇಲೆ, ಅದರಲ್ಲಿ ತುಂಬಾ ಪ್ರಾಫಿಟ್ ಬರುತ್ತೆ ಅಂತ. ಅದಕ್ಕೋಸ್ಕರ ಇವತ್ತು ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. NPS ನಲ್ಲಿ ಎಷ್ಟು ದುಡ್ಡು ಬರುತ್ತೆ ಮತ್ತು ಎಷ್ಟು ವರ್ಷ ಇಟ್ಟರೆ ಅಂತ. ರಿಟರ್ನ್ಸ್ ಫ್ರಮ್ NPS ಇನ್ವೆಸ್ಟೆಡ್ ಇನ್ ಈಕ್ವಿಟಿ ಸ್ಕೀಮ್, ಅದಕ್ಕೆ ಸ್ಕೀಮ್ E ಅಂತಾರೆ. ಮೊದಲನೇದು SBI ಪೆನ್ಷನ್ ಫಂಡ್, 5 ವರ್ಷಕ್ಕೆ 11.12% ಬಂದಿದೆ, 10 ವರ್ಷಕ್ಕೆ 12.60% ಬಂದಿದೆ. 12.60 ಒಂದು ಒಳ್ಳೆ ಪರ್ಸೆಂಟ್ ಅದನ್ನು ಕರಿಬೇಕಾಗುತ್ತೆ. LIC ಪೆನ್ಷನ್ ಫಂಡ್ ಅಲ್ಲಿ 11.22 5 ವರ್ಷಕ್ಕೆ, ಮತ್ತೆ 10 ವರ್ಷದ ಫಿಗರ್ ನಾಟ್ ಅವೈಲೇಬಲ್. UTI ಪೆನ್ಷನ್ ಫಂಡ್ 5 ವರ್ಷಕ್ಕೆ 11.30%, 10 ವರ್ಷಕ್ಕೆ 13.04% ಒಳ್ಳೆಯ ರಿಟರ್ನ್. ICICI ಪೆನ್ಷನ್ ಫಂಡ್ 5 ವರ್ಷಕ್ಕೆ 11.68 ಮತ್ತು 10 ವರ್ಷಕ್ಕೆ 12.85%. ಕೋಟಕ್ ಪೆನ್ಷನ್ ಫಂಡ್ 5 ವರ್ಷಕ್ಕೆ 11.54% ಮತ್ತು 10 ವರ್ಷಕ್ಕೆ 12.93%. ನೀವು ನೋಡಿದ್ರೆ NPS ನಲ್ಲಿ ರಿಟರ್ನ್ಸ್ ಏನಿದೆ ಅದು ಆಲ್ಮೋಸ್ಟ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ತರಾನೇ ಬರುತ್ತೆ. ಆದರೆ ಒಂದು ಡಿಸ್ಅಡ್ವಾಂಟೇಜ್, NPS ಅಲ್ಲಿ ಏನು ಹಣ ಹಾಕಿದ್ರಿ ಅದನ್ನು ನೀವು 60 ವರ್ಷದವರೆಗೂ ಮುಟ್ಲಿಕ್ಕೆ ಆಗಲ್ಲ. ಅಂದರೆ ಆಲ್ಮೋಸ್ಟ್ ಕೊನೆವರೆಗೂ ಹಾಗೆ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ NPS ಅನ್ನು ನೀವೇನಾದ್ರೂ ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲೇ ಹಾಕಿದ್ರೆ ಕಡ್ಡಾಯವಾಗಿ ಈಕ್ವಿಟಿ ಹಾಕೋ ಬದಲಾಗಿ, ಆಗ ಡೆಟ್ ಅಲ್ಲಿ ಅದೇನು 6 to 8% ಬರುತ್ತೋ ಅದು ಕೂಡ ನಿಮಗೆ NPS ಇಂದ ಬರುತ್ತೆ. ಅಂದರೆ NPS ಅಲ್ಲಿ ಹಾಕಿದಾಗ ಡೆಟ್ ಅಲ್ಲಿ ಹಾಕ್ತಿರೋ ಅಥವಾ ಈಕ್ವಿಟಿ ಅಲ್ಲಿ ಹಾಕ್ತಿರೋ ಅಂತ ಡಿಸಿಷನ್ ಅನ್ನು ನೀವು ತಗೊಳ್ಬೇಕಾಗುತ್ತೆ. ಇಲ್ಲಿ ಇನ್ನೂ ಒಂದು ಸತ್ಯಾಂಶವನ್ನು ಹೇಳಬೇಕಾಗುತ್ತೆ. ಕೆಲವು ಹೂಡಿಕೆದಾರರು 8ರಿಂದ 10% ಮಾತ್ರ ರಿಟರ್ನ್ಸ್ ಕಂಡುಕೊಂಡಿದ್ದಾರೆ ಈಕ್ವಿಟಿ ಸ್ಕೀಮ್ ವೆನ್ ಇನ್ವೆಸ್ಟೆಡ್ ಫಾರ್ 12 to 13 years. ಯಾಕಂದ್ರೆ ಅದರಲ್ಲಿ ಡೆಟ್ ಕಾಂಪೋನೆಂಟ್ ಜಾಸ್ತಿ ಹಾಕಿದ್ರು, ಮತ್ತೆ ಒಳ್ಳೆಯ ಫಂಡ್ಗಳನ್ನು ಆ ಕಂಪನಿಯವರು ಸೆಲೆಕ್ಟ್ ಮಾಡಿರಲಿಲ್ಲ. ಮತ್ತೆ ದ ರಿಟರ್ನ್ಸ್ ರಿಡ್ಯೂಸ್ ಫರ್ದರ್ ಕಂಪೇರ್ಡ್ ಟು ಲಾರ್ಜ್ ಎಕ್ಸ್ಪೋಜರ್ ಸಚ್ ಆಸ್ 50 to 75% ಇನ್ ಈಕ್ವಿಟಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ.
ಡೂ ಯು ಇನ್ವೆಸ್ಟ್ ಆರ್ ಪ್ಲಾನಿಂಗ್ ಟು ಇನ್ವೆಸ್ಟ್ ಇನ್ NPS ಫಾರ್ ರಿಟೈರ್ಮೆಂಟ್ ಕಾರ್ಪಸ್? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.